ಹಲೋ ಸ್ನೇಹಿತರೆ, ಒಮ್ಮೆ ನೀವೇ ಅಂದುಕೊಳ್ಳಿ, ನೀವು ಜಗತ್ತಿನಲ್ಲಿ ಬದುಕಬೇಕಾದರೆ ಏನು ಸದ್ದನ್ನೇ ಮಾಡದೆ ಬದುಕುವ ಪರಿಸ್ಥಿತಿ ನಿಮಗೆ ಬಂದರೆ ನೀವೇನು ಮಾಡುತ್ತೀರಾ? ಹೌದು, ಈ ಮೂವಿಯಲ್ಲಿ ಜನರು ಒಂದು ವಿಚಿತ್ರವಾದ ಕ್ರಿಯೇಚರ್ಸ್ ಗಳಿಂದ ತಪ್ಪಿಸಿಕೊಳ್ಳಲು ತಮ್ಮ ಉಸಿರಾಟದ ಸದ್ದನ್ನು ಕೂಡ ಯಾರಿಗೂ ಕೇಳದ ಹಾಗೆ ಬದುಕುತ್ತಾರೆ. ಹಾಗಾದರೆ ಆ ವಿಚಿತ್ರವಾದ ಕ್ರಿಯೇಚರ್ಸ್ ಗಳು ಯಾವುದು? ಅವುಗಳು ಈ ಭೂಮಿಗೆ ಆಗಮಿಸಲು ಕಾರಣವಾದರೂ ಏನು? ಅದರಿಂದ ತಪ್ಪಿಸಿಕೊಳ್ಳಲು ಜನರು ಏನೆಲ್ಲ ಸಾಹಸಗಳನ್ನು ಮಾಡುತ್ತಾರೆ ಎಂದು ಈ ಮೂವಿಯಲ್ಲಿ ನೋಡಬಹುದು. ಅಂದ ಹಾಗೆ ಈ ಮೂವಿಯ ಹೆಸರು ದಿ ಸೈಲೆನ್ಸ್. ಇದು 2019ರಲ್ಲಿ ತೆರೆಗಂಡಂತ ಹೊರರ್ ಅಂಡ್ ಥ್ರಿಲ್ಲರ್ ಮೂವಿ ಆಗಿದ್ದು, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟವಾದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ನೀಡುವುದಂತೂ ಮರೆಯಬೇಡಿ. ಕಥೆಯ ಶುರುವಿನಲ್ಲಿ ಭೂಗರ್ಭ ಶೋಧನಾ ತಂಡದವರು ಒಂದು ಪ್ರಾಚೀನ ಗುಹೆಯೊಳಗಿನ 1000 ಅಡಿ ಅತಿ ದೊಡ್ಡ ಗಣಿಯಲ್ಲಿ ಶೋಧ ಕಾರ್ಯ ನಡೆಸುತ್ತಿರುತ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಳಗಿನಿಂದ ಏನೋ ವಿಚಿತ್ರವಾದ ಸದ್ದು ಕೇಳಿ ಬರುತ್ತದೆ. ಆ ಸದ್ದನ್ನು ಏನು ಎಂದು ನೋಡುತ್ತಿದ್ದಂತೆ ಒಮ್ಮೆಲೆ ಅದರ ಒಳಗಿನಿಂದ ಕ್ರಿಯೇಚರ್ಸ್ ಗಳು ಹೊರಗಡೆ ಬಂದು ಅಲ್ಲಿರುವ ಶೋಧನಾ ತಂಡವನ್ನು ಕಚ್ಚಿ ಕಚ್ಚಿ ಸಾಯಿಸಲು ತೊಡಗುತ್ತದೆ. ಹಾಗೆ ಸಾವಿರಾರು ಕ್ರಿಯೇಚರ್ಸ್ ಗಳು ಅದರ ಒಳಗಿನಿಂದ ಹೊರಗೆ ಬರುತ್ತಿರುತ್ತದೆ. ಇಲ್ಲಿಗೆ ಈ ಸೀನ್ ಮುಗಿಯುತ್ತಿದ್ದಂತೆ ಇನ್ನೊಂದು ಸೀನ್ ನಲ್ಲಿ ಅಲಿ ಎಂಬ ಹುಡುಗಿಯನ್ನು ಅವಳ ಕಾಲೇಜ್ ಹುಡುಗರು ರ್ಯಾಗಿಂಗ್ ಮಾಡುತ್ತಿರುತ್ತಾರೆ. ಏಕೆಂದರೆ ಅಲಿಗೆ ಕಿವಿ ಕೇಳುತ್ತಿರುವುದಿಲ್ಲ. ಇವರು ಅಲಿಯ ತಂದೆ ಹ್ಯೂ ಆಂಡ್ರ್ಯೂ ಮತ್ತು ಅವನ ಸ್ನೇಹಿತ ಗ್ಲೆನ್, ಇವರಿಬ್ಬರು ಒಂದು ಪ್ರಾಜೆಕ್ಟ್ ನ ಮೇಲೆ ಒಟ್ಟಿಗೆ ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಇವರು ಹ್ಯೂನ ಪತ್ನಿ ಕೆಲ್ಲಿ ಆಂಡ್ರ್ಯೂಸ್, ಇವರ ತಾಯಿಯಾದ ಲಿನ್, ಹಾಗೆ ಇವನು ಅಲಿಯ ತಮ್ಮ ಜೂಡ್. ಇದು ಒಂದು ಸುಂದರವಾದ ಕುಟುಂಬ ಎಂದು ಹೇಳಬಹುದು. ಅಲಿಗೆ ಒಬ್ಬನು ಬಾಯ್ ಫ್ರೆಂಡ್ ಇರುತ್ತಾನೆ. ಅವನ ಹೆಸರು ರಾಬ್. ರಾಬ್ಗೆ ಅಲಿ ಎಂದರೆ ತುಂಬಾ ಇಷ್ಟ. ಅವರಿಬ್ಬರು ತುಂಬಾನೇ ಪ್ರೀತಿ ಮಾಡುತ್ತಿರುತ್ತಾರೆ. ಅಲ್ಲಿ ಸಣ್ಣವಳಾಗಿರುವಾಗ ಕಾರಿನ ಅಪಘಾತದಿಂದ ಅವಳು ಕಿವಿ ಕೇಳುವುದನ್ನೇ ಕಳೆದುಕೊಳ್ಳುತ್ತಾಳೆ. ಅವಳ ಮನೆಯವರು ಅವಳನ್ನು ಸನ್ನೆಯ ಮುಖಾಂತರ ಎಲ್ಲವನ್ನು ನಿಭಾಯಿಸುತ್ತಿರುತ್ತಾರೆ. ಆ ರಾತ್ರಿ ಅಲಿ ರೂಮಿನಲ್ಲಿ ಮಲಗಿರುವಾಗ ಅವಳ ಬಾಯ್ ಫ್ರೆಂಡ್ ರಾಬ್ ಅವಳಿಗೆ ಒಂದು ವಿಡಿಯೋವನ್ನು ಕಳಿಸುತ್ತಾನೆ. ಆ ವಿಡಿಯೋದಲ್ಲಿ ವಿಚಿತ್ರವಾದ ಪಕ್ಷಿಗಳು ಗುಂಪು ಗುಂಪುಗಳಾಗಿ ಹಾರುತ್ತಿರುತ್ತದೆ. ಆ ಸಮಯದಲ್ಲಿ ಬರುವ ಅವಳ ಅಪ್ಪ ಆ ಹುಡುಗ ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಅವಳು, ನಿಮಗೆ ಹೇಗೆ ಗೊತ್ತು? ಅಮ್ಮ ಹೇಳಿರಬೇಕು ಎಂದು ಹೇಳುತ್ತಾಳೆ. ಹಾಗೆ ಅವನ ಬಗ್ಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಹ್ಯೂ ಇದನ್ನೆಲ್ಲ ಆಲಿಸಿ, ನೀನು ಮಲಗು, ರಾತ್ರಿ ಆಗಿದೆ ಎಂದು ಅಲ್ಲಿಂದ ಹೊರಡುತ್ತಾನೆ. ಹೀಗೆ ಮಧ್ಯರಾತ್ರಿ 3:02 ಅಲಿ ಗಾಢವಾಗಿ ನಿದ್ರೆಯಲ್ಲಿರುತ್ತಾಳೆ. ಆ ಹೊತ್ತಿನಲ್ಲಿ ಯಾರೋ ಅವಳನ್ನು ಎಚ್ಚರಿಸಿದ ಹಾಗೆ ಅನಿಸುತ್ತದೆ. ಹಾಗಾಗಿ ಕಣ್ಣು ಬಿಟ್ಟು ನೋಡುವಾಗ ಅವಳ ಎದುರು ತಾಯಿಯಾದ ಕೆಲ್ಲಿ ಆಂಡ್ರ್ಯೂಸ್ ನಿಂತಿರುತ್ತಾಳೆ. ಅವಳು ಸನ್ನೆಯ ಮುಖಾಂತರ ಇಲ್ಲಿ ಏನು ನಡೆಯುತ್ತಿದೆ ಎಂದು ವಿವರಿಸುತ್ತಾಳೆ. ಅಲಿ ಎದ್ದು ಹಾಲ್ಗೆ ಬಂದು ನೋಡುವಾಗ ಎಲ್ಲರೂ ಟಿವಿಯನ್ನು ನೋಡುತ್ತಿರುತ್ತಾರೆ. ಟಿವಿಯಲ್ಲಿ ಅಮೆರಿಕದಲ್ಲಿ ನಡೆಯುತ್ತಿರುವ ಇನ್ಫೆಕ್ಷನ್ ನಿಂದ ತುಂಬಾ ಜನ ಸತ್ತಿರುವುದನ್ನು ತೋರಿಸುತ್ತಾರೆ. ಹಾಗೆ ಆ ಇನ್ಫೆಕ್ಟೆಡ್ ಸ್ಥಳದಲ್ಲಿ ಒಂದು ಮಹಿಳೆ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ಸಂದೇಶವನ್ನು ನೀಡುತ್ತಿರುತ್ತಾಳೆ. ಅದೇನೆಂದರೆ ಡೋಂಟ್ ಮೇಕ್ ನಾಯ್ಸ್. ಹಾಗೆ ಟಿವಿಯ ಎಲ್ಲ ಚಾನೆಲ್ ನಲ್ಲಿ ಯಾರು ಸದ್ದನ್ನು ಮಾಡದೆ ಮನೆಯ ಎಲ್ಲ ಕಿಟಕಿ ಬಾಗಿಲನ್ನು ಹಾಕಿ ಮನೆಯ ಒಳಗೆ ಇರಿ ಎಂದು ಹಾಕಿರುತ್ತಾರೆ. ಆ ಸಮಯದಲ್ಲಿ ಬರುವ ಹ್ಯೂನ ಆತ್ಮೀಯ ಸ್ನೇಹಿತ ಗ್ಲೆನ್ ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳುತ್ತಾನೆ. ಹಾಗೆ ಟಿವಿಯಲ್ಲಿ ತೋರಿಸುತ್ತಿರುವ ವಿಚಿತ್ರವಾದ ಕ್ರಿಯೇಚರ್ಸ್ ಗಳನ್ನು ನೋಡಿ ಬೆರಗಾಗುತ್ತಾನೆ. ಹೊರಗಡೆಯಿಂದ ಏನು ಸದ್ದು ಕೇಳಿ ಹೊರಗಡೆ ಬಂದು ನೋಡುವಾಗ ಆಕಾಶದಲ್ಲಿ ಯುದ್ಧ ವಿಮಾನಗಳು ತೆರಳುತ್ತಿರುವುದನ್ನು ನೋಡಿ ಎಲ್ಲರೂ ಭಯಗೊಳ್ಳುತ್ತಾರೆ. ಹಾಗೆ ಇಲ್ಲಿ ಇರುವುದು ತುಂಬಾ ಅಪಾಯ ಎಂದುಕೊಂಡು ಆ ಊರಿನಿಂದ ಬೇರೆ ಊರಿಗೆ ತೆರಳಲು ಸಿದ್ಧರಾಗುತ್ತಾರೆ. ಹಾಗೆ 2 ಕಾರುಗಳಲ್ಲಿ ಅವರಿಗೆ ಬೇಕಾಗುವ ವಸ್ತುಗಳನ್ನು ತೆಗೆದುಕೊಂಡು ಹೊರಡುತ್ತಾರೆ. ಇನ್ನೊಂದು ಸೀನ್ ನಲ್ಲಿ ಮೆಟ್ರೋದಲ್ಲಿ ಸಿಕ್ಕಿ ಹಾಕಿಕೊಂಡ ಜನರನ್ನು ತೋರಿಸುತ್ತಾರೆ. ಎಲ್ಲರೂ ತುಂಬಾ ನಿಶಬ್ದವಾಗಿ ಕೂತಿರುತ್ತಾರೆ. ಆ ಸಮಯದಲ್ಲಿ ಅಳುವ ಒಂದು ಮಗುವನ್ನು ಎಲ್ಲರೂ ಹೊರಗಡೆ ಹಾಕಲು ಮುಂದಾಗುವಾಗ ಆ ಮಗುವಿನ ತಾಯಿ, ನನಗೆ ನನ್ನ ಮಗುವನ್ನು ಕೊಡಿ, ನಾನೇ ಇಲ್ಲಿಂದ ಮಗುವನ್ನು ತೆಗೆದುಕೊಂಡು ಹೋಗುತ್ತೀನಿ ಎಂದು ಆ ಮೆಟ್ರೋದಿಂದ ಇಳಿದು ಮುಂದೆ ನಡೆಯಲು ಸಿದ್ಧಳಾಗುತ್ತಾಳೆ. ಅವಳು ಮಗುವಿಗೆ ನಿಪ್ಪಲನ್ನು ನೀಡಿ ಅಳದಂತೆ ಕರೆದುಕೊಂಡು ಹೋಗುತ್ತಿರುತ್ತಾಳೆ. ಆವಾಗ ಮಗುವಿನ ಬಾಯಿನಿಂದ ನಿಪ್ಪಲ್ ಜಾರಿ ಬೀಳುತ್ತಿದ್ದಂತೆ ಮಗು ಅಳಲು ಪ್ರಾರಂಭಿಸುತ್ತದೆ. ಆ ಸದ್ದಿಗೆ ಬರುವ ಕ್ರಿಯೇಚರ್ಸ್ ಗಳು ಅವರನ್ನು ಬೆನ್ನಟ್ಟಿಸಿಕೊಂಡು ಬಂದು ಸಾಯಿಸುತ್ತದೆ. ಇನ್ನೊಂದು ಕಡೆ ಹ್ಯೂ ಮತ್ತು ಗ್ಲೆನ್ ಪೆಟ್ರೋಲ್ಗೆಂದು ಬಂಕ್ ನಲ್ಲಿ ಕಾರನ್ನು ನಿಲ್ಲಿಸಿರುತ್ತಾರೆ. ಆ ಸಮಯದಲ್ಲಿ ಬರುವ ಅಪರಿಚಿತ ವ್ಯಕ್ತಿ ಗನ್ ನಿಂದ ಅವರನ್ನು ಹೆದರಿಸಿ ಕಾರಿನ ಕೀಯನ್ನು ನೀಡಲು ಹೇಳುತ್ತಾನೆ. ಇನ್ನೊಂದು ಕಡೆಯಲ್ಲಿದ್ದ ಗ್ಲೆನ್ ತನ್ನ ಗನ್ ನಿಂದ ಅವನ ಕಾಲಿಗೆ ಫೈರ್ ಮಾಡುತ್ತಿದ್ದಂತೆ ಅವನು ಅಲ್ಲಿಯೇ ಕೆಳಗೆ ಬೀಳುತ್ತಾನೆ. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬರುತ್ತಾರೆ. ಹೀಗೆ ಬರುತ್ತಿರುವಾಗ ರೋಡ್ಗಳು ಜಾಮ್ ಆಗಿರುತ್ತದೆ. ಎಲ್ಲ ವಾಹನಗಳು ರೋಡಿನಲ್ಲಿ ನಿಂತಿರುವುದರಿಂದ ಅಲ್ಲಿಂದ ಮುಂದೆ ತೆರಳಲು ಆಗುವುದಿಲ್ಲ. ಆದ್ದರಿಂದ ಅವರೆಲ್ಲರೂ ಅಲ್ಲೇ ಇದ್ದ ಒಂದು ಕಾಡಿನ ದಾರಿಯಲ್ಲಿ ತೆರಳುತ್ತಾರೆ. ಹೀಗೆ ತೆರಳುತ್ತಿರುವಾಗ ಗ್ಲೆನ್ ಕಾರಿನ ಎದುರಿಗೆ ಜಿಂಕೆ ಗುಂಪೊಂದು ಬರುತ್ತದೆ. ಹಾಗಾಗಿ ಗ್ಲೆನ್ ಕಾರನ್ನು ಅದರಿಂದ ತಪ್ಪಿಸುತ್ತಿದ್ದಂತೆ ಗ್ಲೆನ್ ಕಾರು ಮಗುಚಿ ಕೆಳಗೆ ಬೀಳುತ್ತದೆ. ಇದರಿಂದ ಗ್ಲೆನ್ ತುಂಬಾ ಗಾಯಗೊಳ್ಳುತ್ತಾನೆ. ಹಾಗೆ ಅದರ ಒಳಗಡೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಹ್ಯೂ ಎಷ್ಟೇ ಪ್ರಯತ್ನ ಪಟ್ಟರೂ
ಕಾರು ತುಂಬಾ ಜಿಬ್ಬಾಗಿರುವುದರಿಂದ ಅವನನ್ನು ಹೊರಗಡೆ ತರಲು ಆಗುವುದಿಲ್ಲ. ಗ್ಲೆನ್ ಹ್ಯೂಗೆ ಹೇಳುತ್ತಾನೆ, ನೀನು ನಿನ್ನ ಫ್ಯಾಮಿಲಿಯನ್ನು ಕರೆದುಕೊಂಡು ಇಲ್ಲಿಂದ ತೆರಳು ಎಂದು. ಆದರೆ ಹ್ಯೂ ಮಾತ್ರ ನಿನ್ನ ಬಿಟ್ಟು ಇಲ್ಲಿಂದ ಹೋಗುವುದಿಲ್ಲ ಎನ್ನುತ್ತಾನೆ. ಹಾಗಾಗಿ ಗ್ಲೆನ್ ಹ್ಯೂನ ಸಹಾಯದಿಂದ ಹಿಂದೆ ಇದ್ದ ಗನ್ ಅನ್ನು ತರಿಸಿ, ನೀನು ಇಲ್ಲಿಂದ ತೆರಳು, ಇಲ್ಲವಾದರೆ ನಾನು ಗನ್ ನಿಂದ ಶೂಟ್ ಮಾಡಿಕೊಂಡು ಸಾಯುತ್ತೇನೆ ಎಂದು ಹೆದರಿಸುತ್ತಾನೆ. ಹಾಗಾಗಿ ನೀನು ಇಲ್ಲೇ ಇರು, ನಾನು ಆದಷ್ಟು ಬೇಗ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹ್ಯೂ ಅಲ್ಲಿಂದ ತನ್ನ ಫ್ಯಾಮಿಲಿಯನ್ನು ಕರೆದುಕೊಂಡು ಹೋಗಲು ಮುಂದಾಗುತ್ತಾನೆ. ಎಲ್ಲರೂ ಕಾರಿನಲ್ಲಿ ಕೂತು ತೆರಳಲು ಮುಂದಾದಾಗ ಅವರು ಕರೆದುಕೊಂಡು ಬಂದ ನಾಯಿ ಹಿಂದೆ ನೋಡಿ ಬೊಗಳಲು ಪ್ರಾರಂಭಿಸುತ್ತದೆ. ಇದನ್ನು ಗಮನಿಸಿದ ಅಲಿ ಹ್ಯೂಗೆ ಕಾರನ್ನು ಸ್ಟಾರ್ಟ್ ಮಾಡಬೇಡಿ ಎಂದು ಹೇಳುತ್ತಾಳೆ. ಆದರೆ ನಾಯಿಯ ಬೊಗಳುವ ಸದ್ದನ್ನು ಆಲಿಸಿದ ವಿಚಿತ್ರವಾದ ಕ್ರಿಯೇಚರ್ಸ್ ಗಳು ಅವರ ಕಾರಿನ ಮೇಲೆ ದಾಳಿ ನಡೆಸುತ್ತದೆ. ಇದನ್ನೆಲ್ಲ ದೂರದಿಂದ ಆಲಿಸಿದ ಗ್ಲೆನ್ ಅವನ ಗನ್ ನಿಂದ ಫೈರ್ ಮಾಡುತ್ತಾ ಕ್ರಿಯೇಚರ್ಸ್ ಗಳು ಅವನ ಹತ್ತಿರ ಬರುವಂತೆ ಮಾಡುತ್ತಾನೆ. ಗ್ಲೆನ್ ಹೀಗೆ ಫೈರ್ ಮಾಡುತ್ತಿರುವಾಗ ಗನ್ ನ ಬುಲೆಟ್ ಖಾಲಿಯಾಗುತ್ತಿದ್ದಂತೆ ಕ್ರಿಯೇಚರ್ಸ್ ಗಳು ಅವನನ್ನು ಕುಕ್ಕಿ ಕುಕ್ಕಿ ಸಾಯಿಸುತ್ತದೆ. ಇತ್ತ ಕಾರಿನಲ್ಲಿ ಬೊಗಳುತ್ತಿದ್ದ ತಮ್ಮ ಪ್ರೀತಿಯ ನಾಯಿಯನ್ನು ತಮ್ಮ ಜೀವ ಉಳಿಸುವ ಸಲುವಾಗಿ ಒಲ್ಲದ ಮನಸ್ಸಿನಿಂದಲೇ ಆ ನಾಯಿಯನ್ನು ಹೊರಗೆ ಬಿಡುತ್ತಾರೆ. ಆ ನಾಯಿಯನ್ನು ಕೂಡ ಕ್ರಿಯೇಚರ್ಸ್ ಗಳು ಸಾಯಿಸುತ್ತದೆ. ಹೀಗೆ ತುಂಬಾ ಸಮಯದವರೆಗೂ ಸದ್ದಿಲ್ಲದೆ ಆ ಕಾರಿನ ಒಳಗೆ ಕೂರುತ್ತಾರೆ. ಸ್ವಲ್ಪ ಸಮಯದ ನಂತರ ಹ್ಯೂ ಇಲ್ಲಿಂದ ಕಾಲಿನ ಮುಖಾಂತರ ಮುಂದೆ ತೆರಳಲು ಸಾಧ್ಯವೇ ಎಂದು ತಿಳಿಯಲು ಸ್ವಲ್ಪ ದೂರದವರೆಗೆ ನಡೆದುಕೊಂಡು ಹೋಗಿ ಬರುತ್ತಾನೆ. ಹಾಗೆ ಅಲ್ಲೇ ಬಿದ್ದಿದ್ದ ಗ್ಲೆನ್ ಕಾರನ್ನು ಬೆಂಕಿ ಹೊತ್ತಿಸಿ ಬ್ಲಾಸ್ಟ್ ಮಾಡುತ್ತಿದ್ದಂತೆ ಆ ಸೌಂಡ್ ನ ನೆರವಿನಿಂದ ಎಲ್ಲರೂ ಕಾಲಿನ ಮುಖಾಂತರ ಅಲ್ಲಿಂದ ಮುಂದೆ ತೆರಳುತ್ತಾರೆ. ಹೀಗೆ ತೆರಳುತ್ತಿದ್ದಂತೆ ಕೆಲ್ಲಿ ಆಂಡರ್ಸ್ ನ ತಾಯಿ ಲಿನ್ ದಮ್ಮು ಕಟ್ಟಿ ಸುಸ್ತಾಗಿ ಅಲ್ಲಿಯೇ ಬೀಳುತ್ತಾಳೆ. ಏಕೆಂದರೆ ಅವರಿಗೆ ಶ್ವಾಸದ ಕ್ಯಾನ್ಸರ್ ಇರುತ್ತದೆ. ಹಾಗಾಗಿ ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಜೋಡ್ ಬೈನಾಕ್ಯುಲರ್ ನಿಂದ ದೂರಕ್ಕೆ ನೋಡುತ್ತಿರುವಾಗ ಅವನಿಗೆ ದೂರದಲ್ಲಿ ಒಂದು ಮನೆ ಇರುವುದು ಭಾಸವಾಗುತ್ತದೆ. ಹಾಗಾಗಿ ಎಲ್ಲರೂ ಅಲ್ಲಿಗೆ ತೆರಳಲು ಮುಂದಾಗುತ್ತಾರೆ. ಹೇಗೋ ನಡೆದುಕೊಂಡು ಅಲ್ಲಿಗೆ ತಲುಪುವಾಗ ಕತ್ತಲಾಗಿರುತ್ತದೆ. ಆ ಮನೆಗೆ ದೊಡ್ಡದಾದ ಗೇಟ್ ಅನ್ನು ಅಳವಡಿಸಿರುತ್ತಾರೆ. ಹ್ಯೂ ಆ ಗೇಟ್ ಅನ್ನು ತೆಗೆಯಲು ಪ್ರಯತ್ನಿಸಿದಾಗ ಅದಕ್ಕೆ ಕಟ್ಟಿರುವ ಗಂಟೆಗಳು ಸದ್ದಾಗಲು ಶುರುವಾಗುತ್ತದೆ. ಆ ಸದ್ದಿಗೆ ಬರುವ ಒಂದು ಕ್ರಿಯೇಚರ್ ಆ ಗಂಟೆಯ ಮೇಲೆ ಕುಕ್ಕಲು ಪ್ರಾರಂಭಿಸುತ್ತದೆ. ಅದರಿಂದ ಇನ್ನೂ ದೊಡ್ಡದಾದ ಸದ್ದು ಕೇಳಿ ಬರುತ್ತದೆ. ಆ ಸಮಯದಲ್ಲಿ ಮನೆಯ ಒಳಗಿನಿಂದ ಬರುವ ಒಂದು ಮುದುಕಿ ಒಂದು ಗನ್ ಅನ್ನು ತೆಗೆದುಕೊಂಡು ಹ್ಯೂ ಮತ್ತು ತನ್ನ ಫ್ಯಾಮಿಲಿಗೆ ಗಟ್ಟಿಯಾಗಿ ಕೂಗುತ್ತಾ ಹೆದರಿಸುತ್ತಾಳೆ. ಅವಳ ಕೂಗಿಗೆ ಬರುವ ಕ್ರಿಯೇಚರ್ಸ್ ಗಳು ಆ ಮುದುಕಿಯನ್ನು ವಿಕೃತವಾಗಿ ಕುಕ್ಕಿ ಕುಕ್ಕಿ ಸಾಯಿಸುತ್ತದೆ. ಹ್ಯೂ ಅಲ್ಲೇ ಇದ್ದ ಒಂದು ಟನಲ್ ನ ಮೂಲಕ ಒಳಗೆ ಹೋಗಲು ಪ್ರಯತ್ನಿಸುತ್ತಾನೆ. ಮೊದಲು ಹ್ಯೂ ಮುಂದೆ ತೆರಳಿ ಆ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ನೋಡುತ್ತೇನೆ, ಮತ್ತೆ ನಿಮ್ಮನ್ನು ಕರೆಯುತ್ತೇನೆ ಎಂದು ಹೇಳಿ ಟನಲ್ ನ ಮೂಲಕ ಮುಂದೆ ಹೋಗುತ್ತಾನೆ. ಹ್ಯೂ ಅದರಿಂದ ಹೊರಗಡೆ ಬರುವಾಗ ಅದರ ಒಳಗಡೆಯಲ್ಲಿ ಇದ್ದ ಹಾವನ್ನು ಗಮನಿಸುವುದಿಲ್ಲ. ಹೀಗೆ ಆ ಮನೆಯ ಒಳಗೆ ಬಂದು ಎಲ್ಲವನ್ನು ಹುಡುಕಿ ಅವರನ್ನು ಸನ್ನೆಯ ಮುಖಾಂತರ ಒಳಗಡೆ ಬರಲು ಹೇಳುತ್ತಾನೆ. ಹಾಗಾಗಿ ಎಲ್ಲರೂ ಟನಲ್ ಮುಖಾಂತರ ಒಳಗೆ ಬರುವಾಗ ಮೊದಲಿಗೆ ಹೊರಟ ಜೂಡ್ ಆ ಹಾವನ್ನು ನೋಡುತ್ತಾನೆ. ಆ ಹಾವು ಅವನನ್ನು ನೋಡುತ್ತಾ ಗಟ್ಟಿಯಾಗಿ ಬುಸುಗುಡುತ್ತದೆ. ಇದನ್ನು ಆಲಿಸಿದ ಕ್ರಿಯೇಚರ್ಸ್ ಗಳು ಆ ಟನಲ್ ನ ಒಳಗಡೆ ನುಗ್ಗಿ ಆ ಹಾವನ್ನು ಸೀಳಿ ಹಾಕುತ್ತದೆ. ಇನ್ನೊಂದು ಕಡೆ ಕೆಲ್ಲಿ ಆಂಡರ್ಸ್ ನ ಕಾಲಿಗೆ ಕ್ರಿಯೇಚರ್ಸ್ ಗಳು ಪರಿಚಯ ಎಳೆಯಲು ಪ್ರಾರಂಭಿಸುತ್ತದೆ. ಆ ಸಮಯದಲ್ಲಿ ಹ್ಯೂ ಅಲ್ಲೇ ಇದ್ದ ಬೆಳೆಯನ್ನು ಕಟ್ಟು ಮಾಡುವ ಮಿಷಿನ್ ಅನ್ನು ಹೊಂದಿರುವ ಟ್ರ್ಯಾಕ್ಟರ್ ಅನ್ನು ಚಾಲು ಮಾಡುತ್ತಾನೆ. ಆ ಸದ್ದಿಗೆ ಬರುವ ಕ್ರಿಯೇಚರ್ಸ್ ಗಳು ಅದರ ಒಳಗೆ ನುಗ್ಗುತ್ತಿದ್ದಂತೆ ಎಲ್ಲವೂ ಕಟ್ಟಾಗಿ ಇನ್ನೊಂದು ಕಡೆ ಕೆಳಗಡೆ ಬೀಳುತ್ತಿರುತ್ತದೆ. ಹೇಗೋ ಹ್ಯೂ ಎಲ್ಲರನ್ನು ಕರೆದುಕೊಂಡು ಒಳಗಡೆ ಬರುತ್ತಾನೆ. ಗಾಯಗೊಂಡಿದ್ದ ಕೆಲ್ಲಿಯ ಕಾಲನ್ನು ಸ್ವಚ್ಛಗೊಳಿಸಿ ಬ್ಯಾಂಡೇಡ್ ಹಾಕಿ ಕಟ್ಟುತ್ತಾರೆ. ಆ ರಾತ್ರಿ ಪೂರ್ತಿ ಸದ್ದಿಲ್ಲದೆ ಅಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಮರುದಿನ ಕೆಲ್ಲಿಯ ಬ್ಯಾಂಡೇಡ್ ಅನ್ನು ಅವಳ ತಾಯಿಯಾದ ಲಿನ್ ತೆಗೆಯುವಾಗ ಆ ಗಾಯ ತುಂಬಾ ಆಳವಾಗಿದ್ದರಿಂದ ಗಾಯವು ಇನ್ಫೆಕ್ಷನ್ ಆಗಲು ತೊಡಗುತ್ತದೆ. ಲಿನ್ ಹ್ಯೂನ ಬಳಿ ಅವಳ ಗಾಯಕ್ಕೆ ತಕ್ಷಣ ಚಿಕಿತ್ಸೆ ಸಿಗದಿದ್ದರೆ ಅವಳ ಕಾಲನ್ನೇ ಕಟ್ಟು ಮಾಡಬೇಕಾಗುತ್ತದೆ ಅನ್ನುತ್ತಾಳೆ. ಆದ್ದರಿಂದ ಹ್ಯೂ ಮತ್ತು ಅಲಿ ಔಷಧವನ್ನು ತರಲು ಸಿಟಿ ಕಡೆ ತೆರಳುತ್ತಾರೆ. ಆ ಸಿಟಿ ನೋಡಲು ಸ್ಮಶಾನದ ಹಾಗೆ ಕಾಣುತ್ತಿರುತ್ತದೆ. ಹೇಗೋ ಒಂದು ಔಷಧದ ಅಂಗಡಿಯ ಹಿಂಭಾಗದಿಂದ ಒಳಗಡೆ ನುಗ್ಗುತ್ತಾರೆ. ಅದನ್ನು ದೂರದಿಂದ ಒಬ್ಬ ಚರ್ಚ್ ನ ಪಾದ್ರಿ ನೋಡುತ್ತಿರುತ್ತಾನೆ. ಹ್ಯೂ ಮತ್ತು ಅಲಿ ಔಷಧವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಅದರ ಒಳಗೆ ತುಂಬಾ ಜನರು ಕೊಳೆತು ಸತ್ತಿರುವುದರಿಂದ ತುಂಬಾ ವಾಸನೆಯಿಂದ ತುಂಬಿರುತ್ತದೆ. ಹೇಗೋ ಹ್ಯೂ ಔಷಧಿಯನ್ನು ಹುಡುಕಿ ಬ್ಯಾಗಿನಲ್ಲಿ ತುಂಬಿಸುತ್ತಾನೆ. ಇತ್ತ ಅಲ್ಲಿ ಕೊಳೆತ ಮನುಷ್ಯನ ದೇಹದಿಂದ ಏನೋ ಸದ್ದು ಕೇಳಿ ಬರುತ್ತದೆ. ಅದು ಏನಿರಬಹುದು ಎಂದು ಬಟ್ಟೆಯನ್ನು ಎತ್ತಿ ನೋಡುವಾಗ ಅದರ ಒಳಗಡೆ ಮರಿ ಕ್ರಿಯೇಚರ್ಸ್ ಗಳು ಹುಟ್ಟುತ್ತಿರುವುದನ್ನು ನೋಡಿ ಹೆದರಿಕೊಂಡು ಕೂಗುತ್ತಾಳೆ. ಆ ಸದ್ದಿಗೆ ಬರುವ ಕ್ರಿಯೇಚರ್ಸ್ ಗಳು ಆ ಅಂಗಡಿಗೆ ನುಗ್ಗಿ ಒಳಗಡೆ ಬರುತ್ತದೆ. ಇದನ್ನು ತಿಳಿದ ಇಬ್ಬರು ಸದ್ದನ್ನು ಮಾಡದೆ ಸುಮ್ಮನೆ ಅಲ್ಲಿಯೇ ನಿಂತಿರುತ್ತಾರೆ. ಆ ಸಮಯದಲ್ಲಿ ಹ್ಯೂಗೆ ಒಂದು ಉಪಾಯ ಬರುತ್ತದೆ. ಅಲಿಗೆ ಮೆಲ್ಲನೆ ಅಲ್ಲೇ ಇದ್ದ ನೆಲವನ್ನು ಕ್ಲೀನ್ ಮಾಡುವಂತ ಬಟ್ಟೆಯ ಕೋಲನ್ನು ನೀಡಲು ಹೇಳುತ್ತಾನೆ. ಅದನ್ನು ಲೈಟರ್ ನಿಂದ ಕೋಲಿನಲ್ಲಿರುವ ಬಟ್ಟೆಗೆ ಬೆಂಕಿಯನ್ನು ನೀಡುತ್ತಾನೆ. ನಂತರ ಅದನ್ನು ಫೈರ್ ಸ್ಪ್ರಿಂಕ್ಲರ್ ನ ಪೈಪ್ ನ ಹತ್ತಿರ
ಇಡುತ್ತಾನೆ. ಇದರಿಂದ ನೀರು ಚುಮ್ಮಲು ಪ್ರಾರಂಭಿಸುತ್ತದೆ. ಆ ಸದ್ದಿಗೆ ಎಲ್ಲ ಕ್ರಿಯೇಚರ್ಸ್ ಗಳು ಅಲ್ಲಿ ಹಾರಾಡಲು ಪ್ರಾರಂಭಿಸುತ್ತದೆ. ಆ ಸಮಯದಲ್ಲಿ ಅಲಿ ಮತ್ತು ಹ್ಯೂ ತಪ್ಪಿಸಿಕೊಂಡು ಹೊರಗಡೆ ಬರುತ್ತಾರೆ. ಅಲ್ಲಿಂದ ಅವರಿದ್ದ ಮನೆಗೆ ತೆರಳುವಾಗ ದೂರದಿಂದ ಅವರನ್ನು ಗಮನಿಸುತ್ತಿದ್ದ ಚರ್ಚ್ನ ಪಾದ್ರಿ ಅವರಿಗೆ ಅಡ್ಡಗಟ್ಟುತ್ತಾನೆ. ಅಡ್ಡಗಟ್ಟಿ ನೀವು ನಮ್ಮೊಡನೆ ಸೇರಿ ಎಂದು ಒಂದು ಬುಕ್ ನಲ್ಲಿ ಬರೆದು ತೋರಿಸುತ್ತಾನೆ. ಆದರೆ ಹ್ಯೂ ಇದಕ್ಕೆಲ್ಲ ಒಪ್ಪದೆ ಅವರು ಇದ್ದ ಮನೆಗೆ ಬರುತ್ತಾರೆ. ಬಂದು ಅವರು ತಂದಿದ್ದ ಔಷಧಿಯನ್ನು ಕೆಲ್ಲಿ ಆಂಡ್ರೂಗೆ ನೀಡುತ್ತಾರೆ. ಇದರಿಂದ ಅವಳ ಕಾಲು ಸ್ವಲ್ಪ ಚೇತರಿಸಿಕೊಳ್ಳುತ್ತದೆ. ಅಲಿ ಹ್ಯೂನ ಹತ್ತಿರ ಬಂದು ನಾನು ಇಂಟರ್ನೆಟ್ ನಲ್ಲಿ ನೋಡಿದ ಪ್ರಕಾರ ಕ್ರಿಯೇಚರ್ಸ್ ಗಳು ಹೆಚ್ಚು ತಂಪಾಗಿರೋ ಪ್ರದೇಶದಲ್ಲಿ ಬದುಕುವುದಿಲ್ಲ ಎಂದು, ಹಾಗಾಗಿ ಎಲ್ಲರೂ ತುಂಬಾ ತಂಪಾಗಿರುವ ಸ್ಥಳಕ್ಕೆ ಹೋಗಿ ಬದುಕುತ್ತಿದ್ದಾರೆ ಎನ್ನುತ್ತಾಳೆ. ಆ ಸಮಯದಲ್ಲಿ ಏನು ಸದ್ದು ಗಮನಿಸಿ ಹೊರಗಡೆ ಬಂದು ನೋಡುವಾಗ ಅವನೇ ಸಿಟಿಯಲ್ಲಿ ಸಿಕ್ಕಿದ್ದ ಚರ್ಚ್ನ ಪಾದ್ರಿ ಅವರ ಮನೆಯ ಎದುರು ಅವನ ಸಹಚರರನ್ನು ಕರೆದುಕೊಂಡು ಬಂದು ನಿಂತಿರುತ್ತಾನೆ. ಹಾಗೆ ನೀವು ನಮ್ಮೊಡನೆ ಸೇರಿಕೊಳ್ಳಿ ಎಂದು ಪುನಃ ಕೇಳುತ್ತಾನೆ. ಅದಕ್ಕೆ ಹ್ಯೂ ಪ್ಲೀಸ್ ಇಲ್ಲಿಂದ ಹೊರಟು ಬಿಡಿ ಎಂದು ಹೇಳುತ್ತಾನೆ. ಆದರೆ ಅವನು ಅಲಿಗೆ ಏನು ಕೆಟ್ಟದಾಗಿ ಹೇಳುವುದರಿಂದ ಹ್ಯೂ ಕೋಪಗೊಂಡು ಗನ್ ಅನ್ನು ತೆಗೆದುಕೊಂಡು ಅವರ ಎದುರು ಇಟ್ಟು ಹೆದರಿಸುತ್ತಾನೆ. ಆದ್ದರಿಂದ ಅವರೆಲ್ಲರೂ ಅಲ್ಲಿಂದ ಹೊರಟು ಬಿಡುತ್ತಾರೆ. ರಾತ್ರಿ ಅಲಿ ಮಲಗಿರುವಾಗ ಅವಳ ಬಾಯ್ ಫ್ರೆಂಡ್ ಆದ ರಾಬ್ ಅವಳಿಗೆ ಒಂದು ಮೆಸೇಜ್ ಅನ್ನು ಕಳಿಸುತ್ತಾನೆ. ಅದರಲ್ಲಿ ನಾರ್ತ್ ನಲ್ಲಿರುವ ರೆಫ್ಯೂಜ್ ಅನ್ನುವ ಸ್ಥಳದಲ್ಲಿ ಎಲ್ಲರೂ ಜೀವಿಸುತ್ತಿದ್ದಾರೆ, ನೀವು ಕೂಡ ಅಲ್ಲಿಗೆ ಬನ್ನಿ ಎಂದು ಹೇಳುತ್ತಾನೆ. ಆ ರಾತ್ರಿ ಎಲ್ಲ ಮಲಗಿರುವಾಗ ಏನೋ ಸದ್ದು ಕೇಳಿ ಬರುತ್ತದೆ. ಇದನ್ನು ಆಲಿಸಿದ ಹ್ಯೂ ಮತ್ತು ಕೆಲ್ಲಿ ಆಂಡ್ರ್ಯೂಸ್ ಎದ್ದೇಳುತ್ತಾರೆ. ಹಾಗೆ ಅವರ ತಾಯಿಯನ್ನು ಮತ್ತು ಜೂಡ್ನನ್ನು ಎಬ್ಬಿಸುತ್ತಾರೆ. ಬಾಗಿಲಿನ ಕಡೆ ಸದ್ದನ್ನು ಗಮನಿಸಿ ಹ್ಯೂ ಬಾಗಿಲನ್ನು ಮೆಲ್ಲಗೆ ತೆಗೆದು ನೋಡುತ್ತಾನೆ. ಅಲ್ಲಿ ಒಂದು ಹುಡುಗಿ ಬಂದು ನಿಂತಿರುತ್ತಾಳೆ. ಇದನ್ನು ನೋಡಿದ ಅವರಿಗೆ ಏನು ಮಾಡಲು ತಿಳಿಯದೆ ಅವಳನ್ನು ಒಳಗೆ ಕರೆದುಕೊಂಡು ಕೂರಿಸುತ್ತಾರೆ. ಇನ್ನೊಂದು ಕಡೆ ಮಲಗಿದ್ದ ಅಲಿ ಎಚ್ಚರಗೊಳ್ಳುತ್ತಾಳೆ. ಅವಳು ಎದ್ದು ಕಿಟಕಿಯನ್ನು ಗಮನಿಸಿದಾಗ ಯಾರೋ ಅಲ್ಲಿ ಏನೋ ಇಟ್ಟಿರುವ ಹಾಗೆ ಭಾಸವಾಗುತ್ತದೆ. ಅದನ್ನು ಏನು ಎಂದು ನೋಡುವಾಗ ಕಿಟಕಿಯ ಗ್ಲಾಸ್ಗೆ ಯಾರೋ ಮೊಬೈಲ್ ಅನ್ನು ಅಂಟಿಸಿ ಹೋಗಿರುವುದನ್ನು ನೋಡುತ್ತಾಳೆ. ಆ ಸಮಯದಲ್ಲಿ ಆ ಮೊಬೈಲ್ ನ ಕಾಲ್ ರಿಂಗ್ ಸದ್ದು ಕೇಳಿ ಬರುತ್ತಿದ್ದಂತೆ ಕ್ರಿಯೇಚರ್ಸ್ ಗಳು ಅದರ ಮೇಲೆ ದಾಳಿ ಮಾಡಲು ಶುರು ಮಾಡುತ್ತದೆ. ಇತ್ತ ಹುಡುಗಿಯ ಸೊಂಟಕ್ಕೆ ಕೆಲವು ಮೊಬೈಲ್ ಅನ್ನು ಕಟ್ಟಿಗಳಿಸುವುದರಿಂದ ಆ ಎಲ್ಲ ಮೊಬೈಲ್ ನ ಕಾಲ್ ರಿಂಗ್ ಕೇಳಿ ಬರುತ್ತದೆ. ಇದರಿಂದ ಎಲ್ಲರೂ ಆತಂಕಗೊಳ್ಳುತ್ತಾರೆ ಮತ್ತು ಎಲ್ಲ ಮೊಬೈಲ್ ಅನ್ನು ತೆಗೆದು ನೀರಿಗೆ ಮುಳುಗಿಸಿ ಕಾಲ್ ಬರದಂತೆ ಮಾಡುತ್ತಾರೆ. ಇನ್ನೊಂದು ಕಡೆ ಯಾರೋ ಹೊರಗಿನಿಂದ ಒಂದು ಮೊಬೈಲ್ ಅನ್ನು ಒಳಗಡೆ ಬಿಸಾಕುತ್ತಾರೆ. ಆ ಮೊಬೈಲ್ ನ ರಿಂಗ್ ಕೇಳುತ್ತಿದ್ದಂತೆ ಹೆಚ್ಚು ಕ್ರಿಯೇಚರ್ಸ್ ಗಳು ಅವನ ಮನೆಯ ಒಳಗಡೆ ನುಗ್ಗಲು ಪ್ರಯತ್ನಿಸುತ್ತದೆ. ಆ ಸಮಯದಲ್ಲಿ ಒಳಗಡೆ ನುಗ್ಗುವ ಮುಸುಕುದಾರಿಗಳು ಅಲಿಯನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ. ಆ ಸಂದರ್ಭದಲ್ಲಿ ಕೆಲ್ಲಿ ಆಂಡ್ರ್ಯೂಸ್ ತಡೆಯಲು ಮುಂದಾದಾಗ ಅವಳನ್ನು ಕಾಲಿನಿಂದ ತೊಳೆದು ಕೆಳಗೆ ಬೀಳಿಸುತ್ತಾರೆ. ಇದರಿಂದ ಕೋಪಗೊಂಡ ಕೆಲ್ಲಿಯ ತಾಯಿ ಎತ್ತಿಕೊಂಡು ಹೋಗುತ್ತಿರುವವರ ಮೇಲೆ ಹಾರಿ ಅವರನ್ನು ಕೆಳಗೆ ಬೀಳಿಸುತ್ತಾಳೆ. ಅಲಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಇತ್ತ ಲಿನ್ ಅವರ ಕಾಲನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಕೂಗಲು ತೊಡಗುತ್ತಾಳೆ. ಅವಳ ಕೂಗಿಗೆ ಆವರಿಸಿದ ಕ್ರಿಯೇಚರ್ಸ್ ಗಳು ಅವರೆಲ್ಲರನ್ನು ಸಾಯಿಸುತ್ತದೆ. ಇದರಿಂದ ಲಿನ್ ಅಲಿಗೋಸ್ಕರ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ. ಇನ್ನೊಂದು ಕಡೆ ಮತ್ತೆ ಅಲಿಯನ್ನು ಯಾರೋ ಚಾಕುವಿನಿಂದ ಹಿಡಿದು ಬಂಧಿಸುತ್ತಾರೆ. ನೋಡುವಾಗ ಅವನು ಬೇರೆ ಯಾರು ಅಲ್ಲ, ಅದೇ ಚರ್ಚ್ನ ಪಾದ್ರಿ. ಅವನು ಹ್ಯೂನನ್ನು ಸುಮ್ಮನಿರು ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಇದರಿಂದ ಕೋಪಗೊಂಡ ಹ್ಯೂ ಮತ್ತು ಕೆಲ್ಲಿ ಆಂಡ್ರ್ಯೂಸ್ ಅವರೆಲ್ಲರ ಮೇಲೆ ನುಗ್ಗಿ ಹೊಡೆಯುತ್ತಾರೆ. ಜೂಡ್ ಕೂಡ ಅವರಿಗೆ ಸಹಾಯ ಮಾಡುತ್ತಾನೆ. ಹೇಗೋ ಎಲ್ಲರನ್ನು ಸಾಯಿಸುತ್ತಾರೆ. ಹ್ಯೂಗೆ ಸ್ವಲ್ಪ ಗಾಯಗಳಾಗುತ್ತದೆ. ಹೇಗೋ ಆ ರಾತ್ರಿ ಅಲ್ಲಿಯೇ ಇದ್ದು ಮರುದಿನ ಅಲಿಯ ಬಾಯ್ ಫ್ರೆಂಡ್ ರಾಬ್ ಹೇಳಿದ ಸ್ಥಳಕ್ಕೆ ಹೊರಡಲು ಸಿದ್ಧರಾಗುತ್ತಾರೆ. ಆ ದಿನ ಪೂರ್ತಿ ನಡೆದು ಒಂದು ರಾತ್ರಿ ಆ ಕಾಡಿನಲ್ಲಿ ಉಳಿದುಕೊಳ್ಳುತ್ತಾರೆ. ಮರುದಿನ ಕೊನೆಗೂ ರೆಫ್ಯೂಜ್ ಸ್ಥಳದ ಹತ್ತಿರ ಬರುತ್ತಾರೆ. ಅಲ್ಲಿ ಅವರಿಗೆ ರಾಬ್ ಸಿಗುತ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ವಿಷಯವೇನೆಂದರೆ ಇಲ್ಲಿ ಮನುಷ್ಯರು ವಾಸಿಸಲು ಸದ್ದಿಲ್ಲದೆ ಬದುಕುವುದನ್ನು ಕಲಿತು ಬಿಟ್ಟಿರುತ್ತಾರೆ.